ದೇವಸ್ಥಾನ ವೃದ್ಧಿ ಆಗಬೇಕಾದ್ರೆ ಒಬ್ಬ ಋತ್ವಿಜನ ತಪಸ್ಸು ಪಾರ್ಟ್ ಫಸ್ಟು. ಎರಡನೇದು ಯಾಗ ಯಜ್ಞಾದಿಗಳು ಕ್ರಮ ಪ್ರಕಾರ, ಸುಮ್ಮನೆ ಮಾಡೋದಲ್ಲ. ಅಲ್ಲಿ ಸಮಿತಿಗಳು ಶುದ್ಧ ಇರಬೇಕು, ಮಂತ್ರ ಜಪವು ಶುದ್ಧ ಉಚ್ಚಾರ ಇರಬೇಕು, ಅನುಷ್ಠಾನವೂ ಸರಿ ಇರಬೇಕು. ಆವಾಗ ಯಜ್ಞ ಫಲಿಸುತ್ತೆ. ಇಟ್ಸ್ ಎ OT, ಆಪರೇಷನ್ ಥಿಯೇಟ್ರ್ ಇದ್ದ ಹಾಗೆ. ಅದಾಗಿ ಬರೋದು ಈ ಎಲ್ಲ ಕಾಸ್ಮಿಕ್ಗಳು ಮನುಷ್ಯನ ಉದ್ಧಾರಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಅದಕ್ಕೆ ದೇವಸ್ಥಾನ, ದಿವಿ ಇತಿ ದೇವ. ಆ ಬೆಳಕು ಬೆಳಗ್ತಾ ಇರೋ ಜಾಗ. ನಾವು ನಮ್ಮ ಕತ್ತಲೆಯಲ್ಲಿದ್ದೀವಿ. ಮಾನಸಿಕ ಕತ್ತಲೆ, ಶಾರೀರಿಕ ರೋಗ, ತೃಪ್ತಿ ಇಲ್ಲ ಮನಸ್ಸಿಗೆ, ಒಳಗಿನ ಶರೀರ ಕಿರಿಕಿರಿ. ಯಾಕೆ? ಹುಟ್ಟು ಸಾವಿನ ಬಂಧನದಲ್ಲುಂಟದು. ಈ ಮೂರೂ ಒದ್ದಾಟವನ್ನು, ಮೃತ್ಯುವನ್ನು ಗೆದ್ದ ಮೃತ್ಯುಂಜಯನ ಹತ್ರ ಹೇಳಿಕೊಳ್ಳೋ ಜಾಗ. ಹಾಗಾಗಿ ಅಲ್ಲಿ ದೇವಿ ಲಲಿತಾ ಸಹಸ್ರನಾಮದಲ್ಲಿ ಬರುವ ಸಹಸ್ರನಾಮದ ಒಂದೊಂದು ದಳದ ಮೇಲೆ ಅವಳು ನಿಂತಿದ್ದಾಳೆ. ನಂಜುಂಡಗುಡಿನ ಪಾರ್ವತಿ ನಿಂತಿರೋದು ಸಹಸ್ರದಳ ಕಮಲದ.